ಮಸ್ಕಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಾಲಯದಲ್ಲಿ ಆದಿಜಗದ್ಗುರು ರೇಣುಕಾಚಾರ್ಯ ಅವರ ಜಯಂತಿ ಕಾರ್ಯಕ್ರಮವನ್ನು ಭಕ್ತಿಭಾವ, ಸಂಭ್ರಮ ಮತ್ತು ಆತ್ಮೀಯತೆಯ ವಾತಾವರಣದಲ್ಲಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಸ್ಕಿ ಕ್ಷೇತ್ರದ ಜನಪ್ರಿಯ ನಾಯಕರು, ಮಾಜಿ ಶಾಸಕರಾದ ಪ್ರತಾಪ್ ಗೌಡ ಪಾಟೀಲ್ ಅವರು ಮಾತನಾಡಿ, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂಬ ಸಂದೇಶವನ್ನು ಸಾರಿದರು. ಜಗದ್ಗುರುಗಳ ಉಪದೇಶಗಳು ಮಾನವ ಕುಲಕ್ಕೆ ಶಾಂತಿ, ಸಮಾನತೆ ಮತ್ತು ಭಕ್ತಿಯ ಮಾರ್ಗವನ್ನು ತೋರಿಸುವ ಶಾಶ್ವತ ದಾರಿದೀಪವಾಗಿವೆ ಎಂದು ಅವರು ಹೇಳಿದರು. ಸಾಮರಸ್ಯ, ಸಹಬಾಳ್ವೆ ಹಾಗೂ ಸೌಹಾರ್ದತೆಯ ಬದುಕನ್ನು ಬೋಧಿಸಿದ ಮಹಾಗುರುಗಳ ಸಂದೇಶಗಳು ಇಂದಿಗೂ ಸಮಾಜಕ್ಕೆ ಪ್ರೇರಣೆಯಾಗಿವೆ ಎಂದು ಅಭಿಪ್ರಾಯಪಟ್ಟರು. ನಾಡಿನ ಸಮಸ್ತ ಭಕ್ತ ಜನತೆಗೆ ಜಯಂತಿಯ ಶುಭಾಶಯಗಳನ್ನು ತಿಳಿಸಿ ಅವರ ಕೃಪಾಶೀರ್ವಾದ ಎಲ್ಲರ ಮೇಲೂ ಸದಾ ಇರಲಿ ಎಂದು ಪ್ರಾರ್ಥಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷರಾದ ಶರಣಬಸವ ಸೊಪ್ಪಿಮಠ ಮಾತನಾಡಿ, ಧರ್ಮ ಮಾರ್ಗವೇ ವಿಶ್ವಶಾಂತಿಯ ಮೂಲ ಎಂದು ಹೇಳಿದರು. ಆದಿ ಜಗದ್ಗುರುಗಳು ಅಗಸ್ತ್ಯ ಮಹರ್ಷಿಗಳಿಗೆ ಶಕ್ತಿ, ವಿಶಿಷ್ಟಾದ್ವೈತ ಸಿದ್ಧಾಂತದ ತತ್ವವನ್ನು ಬೋಧಿಸಿ ಲೋಕ ಕಲ್ಯಾಣದ ಸನ್ಮಾರ್ಗವನ್ನು ದರ್ಶಿಸಿದ ಮಹಾನ್ ಯುಗಪುರುಷರು ಎಂದು ಸ್ಮರಿಸಿದರು. ಕಾರ್ಯಕ್ರಮದಲ್ಲಿ ಮಸ್ಕಿ ಪುರಸಭೆ ಅಧ್ಯಕ್ಷರಾದ ಸುರೇಶ್ ಅರಸೂರು, ಜಂಗಮ ಸಮಾಜದ ಅಧ್ಯಕ್ಷರಾದ ಕರಿಬಸಯ್ಯ ಸ್ವಾಮಿ, ತಾಲೂಕಾ ಅಧ್ಯಕ್ಷರಾದ ಘನಮಠದಯ್ಯ ಸಾಲಿಮಠ, ಡಾಕ್ಟರ್ ಪಂಚಾಕ್ಷರಯ್ಯ, ಬಸವರಾಜ್ ಸ್ವಾಮಿ ಹಸಮಕಲ್ಲ, ಮೌನೇಶ್ ನಾಯಕ್, ಬಸವರಾಜ್ ಬುಕ್ಕಣ್ಣ, ತಿಪ್ಪಯ್ಯ ಸ್ವಾಮಿ, ಶರಣಬಸವ ಹಿರೇಮಠ್, ಗಂಗಾಧರ್ ಕಂಬಾಲಿಮಠ, ಅಮರಯ್ಯ ವೆಂಕಟಾಪುರ್, ವಿರೂಪಾಕ್ಷಯ್ಯ ಅಂತರಗಂಗೆ, ಸಿದ್ದಯ್ಯ ಸ್ವಾಮಿ ಹೆಸರೂರು, ಶಿವಕುಮಾರ ಶಾಸ್ತ್ರಿ, ಮಹೇಶ್ ಕೊಟ್ಟೂರು, ಮಲ್ಲಯ್ಯ ಸ್ವಾಮಿ ರಥಾವರಮಠ ಸೇರಿದಂತೆ ಯುವಕರು, ಪದಾಧಿಕಾರಿಗಳು ಹಾಗೂ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು. ವರದಿ ಸುರೇಶ ಬಳಗಾನೂರು. ಅವರ ಜನ್ಮ ದಿನಾಚರಣೆ ಅಂಗವಾಗಿ ಇವತ್ತ ಭಾರತೀಯ ಜನತಾ ಪಕ್ಷ ಮುಸ್ಲಿಂ ಅಂದೋಲನ ವತಿಯಿಂದ ಇವತ್ತು ಪ್ರಜಾಕೈತವ್ಯವನ್ನು ನೆರವೇರಿಸಿ ಒಂದು ಸಮಾರಂಭದಲ್ಲಿ ನಾವು ಇವೆಲ್ಲರೂ ಭಾಗವಹಿಸಿ ಈ ಒಂದು ಪೂಜೆಯನ್ನು ನೆರವೇರಿಸಿರುವಂಥದ್ದು. ಪೂಜ್ಯ ಆದಿಜಗದ್ಗುರು ರೇಣುಕಾಚಾರ್ಯ ಇವತ್ತು ಮಾನವ ಧರ್ಮಕ್ಕೆ ಜಯವಾಗಲಿ ಎಂಬ ಒಂದು ಸಂದೇಶವನ್ನು ಜಗತ್ತಿಗೆ ನೀಡುವುದರ ಮೂಲಕ ಇವತ್ತ ಮಾನವ ಕುಲ ದೊಡ್ಡದು ಎಂಬುದನ್ನು ಸಾಬೀತು ಮಾಡಿರುವಂಥದ್ದು. ಇವತ್ತಂಥ ಒಬ್ಬ ಮಹಾತ್ಮರ ಜಯಂತಿಯನ್ನು ನಾವು ಸಡಗರ ಸಂಭ್ರಮದಿಂದ ಆಚರಿಸೋದ್ರ ಮೂಲಕ ಇವತ್ತು ಅವರು ಈ ಸಮಾಜಕ್ಕೆ ಹಾಕಿಕೊಳ್ಳುವಂಥ ಮಾರ್ಗದರ್ಶನವನ್ನು ಎಲ್ಲರೂ ಪಾಲಿಸೋದರ ಮೂಲಕ ಸಮಾಜವನ್ನು, ಯಾಕಂದರೆ ಇವತ್ತ ಭಾರತದಲ್ಲಿ ಏಕೈಕ ಹಿಂದೂ ರಾಷ್ಟ್ರವಾಗಿರುವಂಥ ಭಾರತ ಇವತ್ತು ನಮ್ಮ ಸನಾತನ ಧರ್ಮವನ್ನು ಉಳಿಸಿ ಬೆಳೆಸಬೇಕಾಗಿರುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿರುವುದು. ಹೀಗಾಗಿ ಇವತ್ತ ಈ ಒಂದು ಹಿಂದೂ ಧರ್ಮಕ್ಕೆ ಬಹಳಷ್ಟು ಆತಂಕಗಳು ಇವತ್ತ ಈ ದೇಶದಲ್ಲಿ ಬರ್ತಾ ಇರುವಂಥದ್ದನ್ನ ತಾವು ಗಮನಿಸ್ತೀವಿ. ಅದನ್ನೆಲ್ಲವನ್ನು ಮೆಟ್ಟಿ ನಿಲ್ಲಬೇಕಾದಾಗ ನಮ್ಮ ಧರ್ಮಗಳ ಬಗ್ಗೆ ನಾವೆಲ್ಲರ ಅಭಿಮಾನದಿಂದ ಇರಬೇಕು. ನಮ್ಮ ಆಚರಣೆಗಳನ್ನು ನಾವೆಲ್ಲವನ್ನು ಧರ್ಮವನ್ನು ಎಲ್ಲರೂ ಆಚರಿಸೋದ್ರ ಮೂಲಕ, ಪಾಲಿಸೋದ್ರ ಮೂಲಕ ಇವತ್ತ ನಮ್ಮ ಧರ್ಮವನ್ನು ಉಳಿಸಿಕೊಳ್ಳುವಂಥ ಕೆಲಸ ನಾವು ನೀವೆಲ್ಲರೂ ಮಾಡೋಣ. ಆ ಜಗದ್ಗುರು ರೇಣುಕಾಚಾರ್ಯರು ನಮ್ಮೆಲ್ಲರಿಗೆ ಸುಖ, ಶಾಂತಿ, ನೆಮ್ಮದಿಯನ್ನು, ಸನ್ಮಂಗಲವನ್ನು ನೀಡಲಿ ಅಂತೇಳಿ ಅವರಲ್ಲಿ ಬೇಡಿಕೊಳ್ಳೋಣ. ಧನ್ಯವಾದಗಳು.